ನಾವೇ ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬೇಕು. ಇದು ಬಹಳ ಅಲ್ಲ ಇಲ್ಲ 2 ನಿಮಿಷ ಅದು ಕರೆಕ್ಟ್ ಇದೆ. ಇನ್ನೊಂದೆರಡು ಕ್ಲಾರಿಫಿಕೇಶನ್. ಈ ಇತ್ತೀಚೆಗೆ ತಮಗೆ ಗೊತ್ತಿದೆ ಬಿಪಿಎಲ್ ಕಾರ್ಡ್ ವಿಚಾರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಕಾರ್ಡ್ಗಳನ್ನ ಬಿಪಿಎಲ್ ಇಂದ ಎಪಿಎಲ್ ಗೆ ಪರಿವರ್ತನೆ ಮಾಡಿರೋದು, ಸಾಕಷ್ಟು ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತದ್ದಿದೆ. 10 ಲಕ್ಷ ಸಾಧಾರಣ 10 ಲಕ್ಷ ಕಾರ್ಡ್ಗಳನ್ನ ಈಗೇನು ಬಿಪಿಎಲ್ ಇಂದ ವರ್ಗಾವಣೆ ಆಗಿರುವಂತದ್ದು ಅಥವಾ ಕ್ಯಾನ್ಸಲ್ ಆಗಿರುವಂತದ್ದು ಇದೆ. ಇದು ಏಕಾಏಕಿ ಬರೀ ಐಟಿ ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ ಅಂತ, ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತಲ್ಲ, ಐಟಿ ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ. ಐಟಿ ರಿಟರ್ನ್ಸ್ ಫೈಲ್ ಮಾಡೋದು ಕ್ವೈಟ್ ನ್ಯಾಚುರಲ್ ಸಬ್ಜೆಕ್ಟ್ ಅದಕ್ಕೆ ಹೇಳಿ ಅದು ಈ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಂತವ್ರಿಗೆಲ್ಲ ಈಗ ಫೈಲ್ ಮಾಡಿರೋದಕ್ಕೇನೆ ಯಾವ ಆಧಾರವಿಲ್ಲದೆ ಬಿಪಿಎಲ್ ಕಾರ್ಡ್ ಅನ್ನ ಎಪಿಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡಿರೋದನ್ನೆಲ್ಲ ವಾಪಸ್ ಬಿಪಿಎಲ್ ಕಾರ್ಡ್ಗೆ ವರ್ಗಾಯಿಸಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ. ಹಾಗಾಗಿ ಸನ್ಮಾನ್ಯ ಆಹಾರ ಸಚಿವರೇ, ನಗರ ಭಾಗದಲ್ಲಂತೂ ಬಿಪಿಎಲ್ ಕಾರ್ಡ್ ಪೆನೆಟ್ರೇಷನ್ 50% ಅವ್ರು ಹೇಳ್ತಾರೆ. ಈಗ ನಿಮ್ಗೆ ಏನಾಗಬೇಕು, ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆದದ್ದು ಮತ್ತೆ ಅದು ಪುನಃ ಆಗ್ಬೇಕು, ರೆಸ್ಟೋರ್ ಮಾಡಬೇಕು. ಓಕೆ. ಮಾನ್ಯ ಅಧ್ಯಕ್ಷರೇ, ಈಗ ಒಂದು ಸರ್ಕಾರಿ ನೌಕರರು, ಎರಡನೇದು 1,20,000 ರೂಪಾಯಿ ಆದಾಯ ಇರೋರು ಬಿಟ್ಟು ಎಲ್ಲರ ಕಾರ್ಡು ಕೂಡ ರೆಸ್ಟೋರ್ ಆಗಿದೆ. ವಿಶೇಷವಾಗಿ ಬಿಪಿಎಲ್ ಕಾರ್ಡ್ ಬಗ್ಗೆ ಮಾನ್ಯ ಸದಸ್ಯರು ಹೇಳಿದರು. ಬಿಪಿಎಲ್ ಕಾರ್ಡ್ ಯಾರಿಗೂ ಯಾವ ಥರವಾದ ತೊಂದರೆನೂ ಇಲ್ಲ. ಇನ್ನೂ 20% ಎಪಿಎಲ್ ಕಾರ್ಡ್ ಅವರು ಬಿಪಿಎಲ್ನಲ್ಲಿ ಇದ್ದಾರೆ. ಅವ್ರನ್ನ ತಿಳಿಯೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಗೊಂದಲ ಆಗಿದೆ, ನಿಧಾನವಾಗಿ ಸರಿ ಮಾಡ್ತೀನಿ. ಆದರೆ ಇನ್ನೊಂದು ವಿಷಯ ಕೇಳಿದ್ರು, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಲಾಗಿನ್ಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ಅವರು ಅರ್ಜಿಯನ್ನು ಹಾಕಿದರೆ ತಕ್ಷಣ JD ಆಗಲಿ DD ಆಗಲಿ ಜಿಲ್ಲಾ ಮಟ್ಟದಲ್ಲಿ ಅವರೇ ವಿತರಣೆ ಮಾಡ್ತಾರೆ. ಅದಕ್ಕೆ ಬೆಂಗಳೂರಿಗೆ ಅಥವಾ ಕಮಿಷನರ್ಗೆ ಬರೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಅಲ್ಲೇ ವ್ಯವಸ್ಥೆ ಮಾಡಿದೆ. ನಿಮಗೆ ಅದು ಮಾಹಿತಿ ಇಲ್ಲದಿದ್ದರೆ ನಮ್ಮ DD ನಮ್ಮ ಮಂಗಳೂರಿಗೆ ಕ್ಷೇತ್ರಕ್ಕೆ ಬರುತ್ತೆ, ನಿಮಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಎಲ್ಲಾ ಡಿಡಿಯವರಿಗೂ ಆದೇಶ ಮಾಡಬೇಕು. ಒಂದು ನಿಮಿಷ, ಈ ಬಿಪಿಎಲ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಗೊಂದಲ ಈ ಸರ್ಕಾರದ ಮುಖಾಂತರ ಆಗಿದೆ. ಮೊದಲನೇದು, ಹೊಸ ಬಿಪಿಎಲ್ ಕಾರ್ಡ್ಗಳಿಗೆ ಅರ್ಜಿ ಹಾಕಿದ್ರೆ ಅವ್ರದ್ದು ಸರ್ವರ್ ಇಲ್ಲಿ ಓಪನ್ ಆಗ್ತಾ ಇಲ್ಲ ಬೆಂಗಳೂರಿನಲ್ಲಿ, ಅದಕ್ಕೆ ಒದ್ದಾಟ ನಡೆಸಬೇಕಾಗತ್ತೆ. ಹೊಸ ರೇಷನ್ ಕಾರ್ಡ್ಗಳಿಗೆ ಇನ್ನೂ ಅನುಮತಿಯೇ ಕೊಡ್ಲಿಲ್ಲ. ಎರಡನೇ, ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಆ ರದ್ದು ಮಾಡೋದನ್ನ ಸರ್ಕಾರ ನಿಲ್ಲಿಸಬೇಕು. ಎಲ್ಲಿ ಉತ್ತರ ಕೊಟ್ಟಿದ್ದಾರೆ ಸರ್? ರದ್ದು ಮಾಡೋದನ್ನ ನಿಲ್ಲಿಸಬೇಕು. ಸರ್ಕಾರಿ ನೌಕರರಿಗೆ ಬಿಪಿಎಲ್ ಕಾರ್ಡ್ಗಳು ರದ್ದು ಮಾಡೋದು ಸರಿ. ಯಾರ ಸಾಮಾನ್ಯದರ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಬ್ಯಾಂಕಿಗೆ ಅಫಿಡೇವಿಟ್ ಕೊಟ್ಟಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಕಾರಣಗಳಿಂದ ತೊಂದರೆ ಆಗಿದೆ. ಬೇಗ ಇಶ್ಯೂ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾರೆ. ಮಾನ್ಯ ಸುನಿಲ್ ಬಾಲಕೃಷ್ಣ ಕೂತ್ಕೊಳ್ಳಿ. ಆಯ್ತು, ಉತ್ತರ ಕೊಡ್ತಾರೆ ಮಂತ್ರಿಗಳು, ಉತ್ತರ ಕೊಡ್ತಾರಲ್ಲ. ಒಂದೇ ಉತ್ತರ ಹೇಳಿದ್ದೇನೆ. ನೌಕರರು ಮತ್ತು 1,20,000 ಆದಾಯ ಈ ಮೇಲೆ ಇರುವಂಥವ್ರು ಬಿಟ್ಟರೆ ಯಾರ ಕಾರ್ಡೂ ತಾಪತ್ರ ಇಲ್ದಿರ BPL ಅವರು ವಿಶೇಷವಾಗಿ ನಾನು ಸುಮಾರು 22ನೇ ತಾರೀಕು ಹೋದ ತಿಂಗಳಲ್ಲಿ ಈ ಗೊಂದಲಕ್ಕೆ ಪರಿಹಾರವನ್ನು ಕಂಡುಹಿಡಿದು ಎಲ್ಲ ಕಾರ್ಡ್ಗಳನ್ನು ರೆಸ್ಟೋರ್ ಮಾಡಿದ್ದೇವೆ. ಯಾರು ಎಲ್ಲಿ ಕೇಳಬೇಕಾಗಿಲ್ಲ, ನೇರವಾಗಿ ಒಂದು ಬರೆದು ಕೊಡಿ, ಅಂಕಿಅಂಶ ಕೊಡ್ತಾರೆ. ಅಂಕಿಅಂಶಗಳು ಆಯ್ತು, ಬರೆದು ಕೊಡ್ತಾರಲ್ಲ. ಅದೇ ನೀವು ಇಲ್ಲಿ ಬಂದು ಸಡನ್ ಕನಸಿನಲ್ಲಿ ಎದ್ದ ರೀತಿಯಲ್ಲಿ ಕೊಡಿ ಅಂತ ಹೇಳಿ ಇಲ್ಲಿ ಕೊಡ್ತಾರೆ. ಅಂತ್ಯೋದಯ ಅನ್ನ ಪಡಿತರ ಚೀಟಿಗಳು 10,80,648 ಇದೆ. ಆದ್ಯತಾ ಅಂದ್ರೆ BPL ಕಾರ್ಡ್ಗಳು 1,02,84,000 ಇದೆ. ರಾಜ್ಯ ಆದ್ಯತಾ ಪಡಿತರ ಚೀಟಿಗಳು 14,74,582 ಇದೆ. ಒಟ್ಟು ಆದ್ಯತಾ ಅಂದ್ರೆ BPL ಕಾರ್ಡ್ಗಳು ಒಟ್ಟು 1,28,39,230 ಇದೆ. APL ಕಾರ್ಡ್ಗಳು 25,25,418 ಇದೆ. ಒಟ್ಟು ಕಾರ್ಡ್ಗಳು, ಒಟ್ಟು ಪಡಿತರ ಚೀಟಿಗಳು 1,53,64,648 ಇದೆ. ಈ ಅಂಕಿಅಂಶಗಳು BPL ಕಾರ್ಡ್ ಇಂದ APL ಕಾರ್ಡ್ ಎಷ್ಟು ಮಾಡಿದ್ರಿ? ಈಗ ಹೆಚ್ಚು ಕನ್ವರ್ಷನ್ ಮಾಡಿದ್ರಿ? ಅಶ್ವತ್ಥ, ನೀವು ಕ್ವಶನ್ ಕೇಳಿ ಯಾಕೆ ಬರೆದು ಕೊಡಿ, ಕೊಡ್ತಾರೆ ರೈಟಿಂಗ್ ಅಲ್ಲಿ.
ಅಷ್ಟೊಂದು ನಿಮ್ಗೆ ಉದಾಸೀನವ? ಅಲ್ಲ, ಉದಾಸೀನ ಮತ್ತೆ ಆಯ್ತು, ಬರ್ದು ಕೊಡಿ, ಅಲ್ಲ ಮುಗೀತು. ಕೊಟ್ಟಿದೀವಿ ಸರ್. ಅವ್ರು ರೈಟಿಂಗ್ ಅಲ್ಲಿ ಕೊಡ್ತಾರೆ ನಿಮ್ಗೆ, ಎಷ್ಟು ಎಲ್ಲ ಮಾಹಿತಿ ಕೊಡ್ತಾರೆ. ಚುಕ್ಕಿ ಆಗಲ್ವಲ್ಲ ಸರ್. ಮಾನ್ಯ ಮಂತ್ರಿಗಳೇ, ನಿಮಗೆ ಹೇಳ್ತಾ ಇದ್ದೀನಿ, 3 ಲಕ್ಷ ಕಾರ್ಡನ್ನು ನಾವು ಪ್ರಕ್ರಿಯೆ ನಡೆಸಿ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅಲ್ಲಿ ಗೊಂದಲ ಆದಮೇಲೆ ಎಲ್ಲ ರೆಸ್ಟೋರ್ ಮಾಡಿಬಿಟ್ಟಿದೆ. ಈಗ ಹೊಸದಾಗಿ ಈ ಸೆಷನ್ ಆದಮೇಲೆ ಸರಿಯಾದಂಥ ರೀತಿಯಲ್ಲಿ ಗ್ರಾಮ ಮಟ್ಟದಲ್ಲಿ ಎನ್ಕ್ವೈರಿ ಮಾಡಿ ಅದಕ್ಕೆ PDO ಇರ್ತಾರೆ, ರೆವಿನ್ಯೂ ಅಧಿಕಾರಿಗಳಿರ್ತಾರೆ, ಫುಡ್ ಇಲಾಖೆಯವರು ಇರ್ತಾರೆ. ಗ್ರಾಮ ಮಟ್ಟದಲ್ಲಿಂದ ಕೂಡ ವಾರ್ಡ್ ಮಟ್ಟದಿಂದ ಕೂಡ ವಿಚಾರ ಮಾಡಿ ಒಬ್ಬ BPL ಕಾರ್ಡ್ಗೂ ತೊಂದರೆ ಆಗದಂತೆ ಮತ್ತು APLಗೆ ಅರ್ಹರಿರೋರು BPLನಿಂದ ಆಚೆ ತೆಗೆಯೋ ಕೆಲಸನ ಇದಾದ್ಮೇಲೆ ಶುರು ಮಾಡ್ತೀನಿ. ಇದು ಅಲ್ಲಿವರೆಗೂ ಕೂಡ ಏನು ಮಾಡೋಕ್ಕಾಗಲ್ಲ. ಆದರೆ ಪಟ್ಟಿ ನಾನು ಹೇಳಿದ್ದು ಇವರೆಲ್ಲ ರೆಸ್ಟೋರ್ ಆಗಿದೆ. ಕೇವಲ ಇವರೆಲ್ಲ ಸೇರಿ ಕೂಡ ಸುಮಾರು ಈ 2 ಕಾರ್ಡು ಕೂಡ ಸೇರಿ ಒಂದು ಏನು ಈ ಇನ್ಕಮ್ ಟ್ಯಾಕ್ಸು ಮತ್ತು ನೌಕರರು ಒಟ್ಟಿಗೆ ಸೇರಿ ಒಂದು ಇನ್ಕಮ್ ಟ್ಯಾಕ್ಸ್ ಕೊಡೋರು 98,473 ಇದ್ದಾರೆ. ನೌಕರಿ ಕೆಲಸದ ಇರೋರು ಪಟ್ಟಿಯಲ್ಲಿರೋರು 4,036 ಇದೆ. ಇದು ಬಿಟ್ಟು ಇನ್ನೆಲ್ಲ ಕಾರ್ಡ್ಗಳು ರೆಸ್ಟೋರ್ ಇದೆ, ಊರ್ಜಿತವಾಗಿದೆ. APL ಕಾರ್ಡು ಊರ್ಜಿತವಾಗಿದೆ, BPL ಕಾರ್ಡು ಕೂಡ ಊರ್ಜಿತವಾಗಿದೆ. ಈಗ ಅಧ್ಯಕ್ಷರೇ, ಹೊಸ ಕಾರ್ಡ್ ಯಾವಾಗ ಕೊಡ್ತೀರಿ ಸರ್? ಸರ್ ಒಂದು ಕ್ವಶನ್ ಇದೆ ಅಧ್ಯಕ್ಷರೇ, ಹೊಸ ಕಾರ್ಡ್ ಯಾವಾಗ? ಅಶೋಕ್ ಸರ್, ಹೊಸ ಕಾರ್ಡ್ ಕೊಡದೆ 1.5 ವರ್ಷ 2 ವರ್ಷ ಆಯ್ತು. ಯಾರು ಕೊಡ್ತಾ ಇದ್ದಾರೆ? ಇಲ್ಲ, ಅದು BPL ಬಂದಿದೆ. 22ನೇ ತಾರೀಕು ಅವರು ಕೂಡ BPL ನಲ್ಲಿದ್ದಾರೆ. ಸರ್, ಹೊಸ ಕಾರ್ಡ್ ಕೊಟ್ಟಿಲ್ಲ ಸರ್. ಮನೆ ಸಭಾಧ್ಯಕ್ಷರೇ, ಮನೆ ಡಾಕ್ಟರ್ ಹೇಳಿದಂಗೆ ಹೊಸ ಕಾರ್ಡ್ ಕೊಟ್ಟಿಲ್ಲ. ತುಂಬಾ ಸರ್, ಹೊಸ ಕಾರ್ಡ್ ಕೊಡದೆ ಸರ್, ಹೊಸ ಕಾರ್ಡ್ ಅಪ್ಲಿಕೇಶನ್ ಈಗ ನನಗೆ ಉತ್ತರ ಸಿಗ್ಲಿಲ್ಲ. ನಾನು ಕೇಳಿದ್ದು 2-3 ಸತಿ 2-3 ತಿಂಗಳು ಅವ್ರ ಪಡಿತರವನ್ನ ಯಾರು ತಗೊಳ್ಳಿಲ್ಲ ಅವರದ್ದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನನ್ನ ಹತ್ರ ಪಟ್ಟಿ ಇದೆ. ಒಂದೇ ಮಿನಿಟ್ ಸರ್, ಒಂದೇ ಮಿನಿಟ್ ಅಧ್ಯಕ್ಷ, ಒಂದೇ ಮಿನಿಟ್ ಮಂತ್ರಿಗಳೇ. ಒಂದು ಪಡಿತರ ಚೀಟಿ 2-3 ತಿಂಗಳು ಯಾರು ತಗೊಳ್ಳಿಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ತಗೊಳ್ಬೇಕು? ನೀವು ಅವರ ಲಿಸ್ಟ್ ಅಲ್ಲಿ ಆ ಕ್ಯಾಟಗರಿ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಅದಿಲ್ಲ. ಎರಡನೇದು, ಅವ್ರು ಏನ್ ಹೇಳಿದ್ರು, ಇನ್ಕಮ್ ಟ್ಯಾಕ್ಸ್ ಕಟ್ಟಿದವರಲ್ಲ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದವರು ಸಹ ತೆಗೆದಿದ್ದಾರೆ. ಫೈಲ್ ದೇ ಹ್ಯಾವ್ ನಾಟ್ ಪೇಡ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಯಾರು ಫೈಲ್ ಮಾಡಿದ್ದಾರೆ ಅಂದ್ರೆ ಇವರು ಅರ್ಜೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಮಹಜರ್ ಮಾಡ್ತಾ ಇಲ್ಲ ಸರ್. ಈಗ ಅವರು ಹೇಳಿದ್ದಾರೆ ರೆಸ್ಟೋರ್ ಆಗ್ಲಿಲ್ಲ. ಎಷ್ಟೋ ಜನರದ್ದು ಇನ್ನೂ ರೆಸ್ಟೋರ್ ಆಗಲಿಲ್ಲ. ಆಯ್ತು. ಈಗ ಮಂತ್ರಿ ಒಂದು ಸಬ್ಮಿಷನ್ ಅಂದು ಇದರ ಪರವಾಗಿ. ಈಗ ಒಂದು ಏನಿದು ಟೆಕ್ನಿಕಲ್ ಪಾಯಿಂಟ್ ಇದೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದಂತ ಆ ಕೆಲವು ಬಡವರಿದ್ದ ಅವ್ರದ್ದು ಕಟ್ ಆಗ್ತದೆ. ಯಾಕೆ? ನಾನೊಂದು ಹಕ್ಕುಪತ್ರ ನನಗೆ ಸಿಕ್ಕಿದ್ರೆ ನನಗೆ ಮನೆ ಕಟ್ಟಲಿಕ್ಕೆ ನಾನೊಂದು ಲೋನ್ ತಗೊಳ್ಬೇಕಾದ್ರೆ ನಾನು IT ಅಲ್ಲಿ ಫೈಲ್ ಮಾಡಬೇಕು. ನಾನು ಲೋನ್ಗೆ ಬೇಕಾಗಿ ನಮ್ಮ ಯಾರೊಬ್ಬ ಆಡಿಟರ್ ಇನ್ನೊಬ್ಬ ಅದಕ್ಕೊಂದು ಜನ ಇದ್ದಾರೆ, ಅವರು ಒಂದು ಆರ್ಟಿಫಿಷಿಯಲ್ ಒಂದು ಫೈಲ್ IT ಫೈಲ್ ಮಾಡಿ ಅಲ್ಲಿ ಫೈಲ್ ಮಾಡ್ತಾರೆ. ಅಂತದ್ದು ಅವ್ರಿಗೆ ಟೆಕ್ನಿಕ್ ಯಾಕೆ? ಅವ್ರ ಬಾಪ ಮನೆ ಕಟ್ಟಲಿಕ್ಕೆ ಬೇಕಾಗಿ ಲೋನ್ ತೆಗೆದು ಕೂತ್ಕೊಳ್ಳಿ ಇಲ್ಲಿ. ಬಾಡಿಗೆ ಆಯ್ತು ಕೂತ್ಕೊಳ್ಳಿ, ಮಾಡಿ ಆಯ್ತು ಕೂತ್ಕೊಳ್ಳಿ. ಈಗ ಬಾಡಿಗೆ ಕಾರು ಆದ ಕಾರಣ ಒಂದು ನಾನು ಹೇಳುವಂಥದ್ದು, ಈ ಬ್ಯಾಂಕ್ ಒಂದು ಕರೆಸಿಕೊಂಡು ಅವ್ರು ಎಷ್ಟು IT ಮಿನಿಮಮ್ ಕಟ್ಟಬೇಕಂತ ನೋಡಿಕೊಂಡು ಆ ಬಡವರ ಮನೆ ಕಟ್ಟಲಿಕ್ಕೆ ಎಷ್ಟು IT ಕಟ್ಟಲಿಕ್ಕೆ ಬೇಕಾಗ್ತದೆ ಅಷ್ಟು IT ಫೈಲ್ ಮಾಡಿದವರಿಗೆ ಎಕ್ಸೆಂಪ್ಷನ್ ಕೊಡ್ಲಿಕ್ಕೆ ತಾವೊಂದು ಆದೇಶ ಒಂದು ಮಾಡಿದ ಒಂದು ಉಪಕಾರ ಆಗ್ತದೆ ಅಂತ ಹೇಳಿ ಒಂದು ಬಹಳಷ್ಟು ಅದು ಪ್ರಯೋಜನ ಆಗ್ತದೆ. ಎರಡನೇದೀಗ ಸುಬ್ಬರೆಡ್ಡಿ SN ಇಲ್ಲ, ಸುರೇಶ್ HK ಆಯ್ತು, ಮತ್ತೆ ಹೇಳ್ತಾರೆ ಸಲಹೆಗೆ ಉತ್ತರ.